ಜಲಮಂಡಳಿ ಮಾಡಿರುವಂತಹ ಒಂದು ಎಡವಟ್ಟಿಗೆ ಒಂದು ಜೀವ ಬಲಿಯಾಗಿದೆ. 3 ದಿನಗಳ ಹಿಂದೆ ಆತ ನಾಪತ್ತೆಯಾಗಿದ್ದ, ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಅಷ್ಟಕ್ಕೂ ಹಾಗಾದ್ರೆ ಅಲ್ಲಿ ಆಗಿದ್ದೇನು? ಈ ಸಾವಿಗೆ ಯಾರು ಹೊಣೆ? ಇಂತಹ ಹಲವು ಪ್ರಶ್ನೆಗಳು, ಅನುಮಾನಗಳು ಇದೆಲ್ಲವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಜಲಮಂಡಳಿಯ ಎಡವಟ್ಟಿಗೆ ಬಾಲಕ ಬಲಿ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಸಾವು. ಒಂದೆಡೆ ಕಾಂಕ್ರೀಟ್ ಚೇಂಬರ್ ಸುತ್ತ ನಿಂತಿರೋ ಜನ, ಮತ್ತೊಂದು ಕಡೆಗೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಇನ್ನೊಂದು ಕಡೆಗೆ ಬಾಲಕನ ಮೃತದೇಹ. ಈ ಮನಕಲಕುವ ದೃಶ್ಯಗಳು ಕಂಡು ಬಂದಿದ್ದು ಕಗ್ಗಲಿಪುರದ ಬಳಿ ಇರುವಂತಹ ತಾತಗುಣಿಯಲ್ಲಿ. ಜಲಮಂಡಳಿಯ ಎಡವಟ್ಟಿಗೆ 9ನೇ ತರಗತಿ ಬಾಲಕ ದಾರುಣ ಅಂತ್ಯ ಕಂಡಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಪ್ರೀತಂ ಮೃತಪಟ್ಟಿದ್ದಾನೆ. 3 ದಿನದ ಹಿಂದೆ ಪ್ರೀತಂ ನಾಪತ್ತೆಯಾಗಿದ್ದ. ಜನವರಿ 28ರಂದು ಬಾಲಕ ಪ್ರೀತಂ ಮನೆಯ ಡೋರ್ ಲಾಕ್ ಮಾಡಿ ಹೋಗಿದ್ದ. ಪ್ರೀತಂ ಮನೆಯಿಂದ ಹೋಗುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯವರು ಜಾತ್ರೆಗೆ ಹೋದ ಕಾರಣ ಅವನು ಹೋಗಿರಬಹುದು ಅಂದುಕೊಂಡಿದ್ರು. ಆದರೆ ಜಲಮಂಡಳಿ ಕಾಮಗಾರಿ ಸ್ಥಳದಲ್ಲಿ ದುರ್ವಾಸನೆ ಬಂದಿದೆ. ವಾಸನೆ ಜಾಡು ಹಿಡಿದು ನೋಡಿದಾಗ ಪ್ರೀತಂ ಶವ ಪತ್ತೆಯಾಗಿದೆ. ಬುಧವಾರ ನೈಟ್ ಗೊತ್ತಾಯ್ತು. 6 ಗಂಟೆ ಕಾಣಿಸ್ತಾ ಇಲ್ಲ. ಹುಡುಕಿ ಸಾಕೈತೆ, ಎಲ್ಲೂ ಸಿಗಲಿಲ್ಲ. ಎಲ್ಲರೂ ನೋಡಿದ್ರು, ಎಲ್ಲೂ ಇರ್ಲಿಲ್ಲ. ನಾವು ಈಗ ನೋಡಿದ್ರೆ ಸಿಕ್ತು, ಎಣ್ಣೆ ಸಿಕ್ಕೈತೆ. ಬಿದ್ದಾಗ ಗೊತ್ತಿಲ್ಲ ನಮ್ಗೆ. ಮನೆ ನಮ್ಗೆ ಕೆಲ್ಸಕ್ಕೆ ಹೋಗಿದ್ವು. ನಾವ್ ಇಲ್ಲೇ ಇದ್ವಲ್ಲ, ಕೆಲ್ಸಕ್ಕೆ ಹೋಗಿದ್ವಲ್ಲ, ಬತ್ತಾನೆ ಅನ್ಕೋಗಿದ್ವು. ಎಲ್ಲ ನೋಡ್ರಿ ಹಿಂಗಾಯ್ತು. ಬಂಡಕ್ ಬಿದ್ಕೊಬಿಟ್ಟು ಕೂತಾನ. ಎಲ್ಲ ಇಡೀ ಅಗ್ರ ಕ್ರಾಸು ಎಲ್ಲ ಸುತ್ತಬಿಟ್ಟು ಬಂದು ಇಲ್ಲಿ ಬಂದು ಬಿದ್ದೋಗನ. ನಮ್ ಇಷ್ಟೆಲ್ಲ ನಮ್ ನೋಡಿದ್ವಿ ಸ್ವಾಮಿ. ಇನ್ ಇದ್ ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಎಲ್ಲ ಅದೇಂತಿದ ಆಶ್ರಮ ಗಂಟ ಹೋಗಿದ್ದು. ಅಲ್ಲೆಲ್ಲ ನೋಡ್ಕೊಂಡು ಆಶ್ರಮದಲ್ಲಿ ಇದನ್ನ ನಾವು ಊಟ ಗಿಟ ಕೊಟ್ರ 4 ದಿವಸದಿಂದ ಅವ್ನಿಗೆ ಊಟ ಇಲ್ಲ, ಕೈಲಿ ಕಾಸಿಲ್ಲ, ಮೈ ಇಕ್ಕೊಳಕ್ ಹೊಸ್ಕೊಳಕ್ ಬೆಡ್ಶೀಟ್ ಇಲ್ಲ, ಜೇಂಬರಿ ನಿಕ್ಕರು ಟೀ ಶರ್ಟ್ ಅಲ್ಲಿ ಹೋಗಿರೋನು. ಇನ್ನೂ ಬಂದಿಲ್ವಲ್ಲ ಮನೆಗೆ ಅಂತ ನಾವ್ ಇಷ್ಟೆಲ್ಲ ಮಾಡಿ ನಾನೇ ಇವರೆಲ್ಲ ಕೆಲ್ಸಕ್ಕೆ ಹೊಂಟೋಗಿ ನಾನು ಒಬ್ಳೇ ಇದ್ದಿದ್ದು ಮನೇಲಿ. ಒಟ್ನಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಾಲಕ ಬಲಿಯಾಗಿರೋದು ನಿಜಕ್ಕೂ ದುರಂತ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿ ಮಾಡಿರುವಂತಹ ಒಂದು ಎಡವಟ್ಟಿಗೆ ಒಂದು ಜೀವ ಬಲಿಯಾಗಿದೆ. 3 ದಿನಗಳ ಹಿಂದೆ ಆತ ನಾಪತ್ತೆಯಾಗಿದ್ದ, ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಅಷ್ಟಕ್ಕೂ ಹಾಗಾದ್ರೆ ಅಲ್ಲಿ ಆಗಿದ್ದೇನು? ಈ ಸಾವಿಗೆ ಯಾರು ಹೊಣೆ? ಇಂತಹ ಹಲವು ಪ್ರಶ್ನೆಗಳು, ಅನುಮಾನಗಳು ಇದೆಲ್ಲವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಜಲಮಂಡಳಿಯ ಎಡವಟ್ಟಿಗೆ ಬಾಲಕ ಬಲಿ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಸಾವು. ಒಂದೆಡೆ ಕಾಂಕ್ರೀಟ್ ಚೇಂಬರ್ ಸುತ್ತ ನಿಂತಿರೋ ಜನ, ಮತ್ತೊಂದು ಕಡೆಗೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಇನ್ನೊಂದು ಕಡೆಗೆ ಬಾಲಕನ ಮೃತದೇಹ. ಈ ಮನಕಲಕುವ ದೃಶ್ಯಗಳು ಕಂಡು ಬಂದಿದ್ದು ಕಗ್ಗಲಿಪುರದ ಬಳಿ ಇರುವಂತಹ ತಾತಗುಣಿಯಲ್ಲಿ. ಜಲಮಂಡಳಿಯ ಎಡವಟ್ಟಿಗೆ 9ನೇ ತರಗತಿ ಬಾಲಕ ದಾರುಣ ಅಂತ್ಯ ಕಂಡಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಪ್ರೀತಂ ಮೃತಪಟ್ಟಿದ್ದಾನೆ. 3 ದಿನದ ಹಿಂದೆ ಪ್ರೀತಂ ನಾಪತ್ತೆಯಾಗಿದ್ದ. ಜನವರಿ 28ರಂದು ಬಾಲಕ ಪ್ರೀತಂ ಮನೆಯ ಡೋರ್ ಲಾಕ್ ಮಾಡಿ ಹೋಗಿದ್ದ. ಪ್ರೀತಂ ಮನೆಯಿಂದ ಹೋಗುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯವರು ಜಾತ್ರೆಗೆ ಹೋದ ಕಾರಣ ಅವನು ಹೋಗಿರಬಹುದು ಅಂದುಕೊಂಡಿದ್ರು. ಆದರೆ ಜಲಮಂಡಳಿ ಕಾಮಗಾರಿ ಸ್ಥಳದಲ್ಲಿ ದುರ್ವಾಸನೆ ಬಂದಿದೆ. ವಾಸನೆ ಜಾಡು ಹಿಡಿದು ನೋಡಿದಾಗ ಪ್ರೀತಂ ಶವ ಪತ್ತೆಯಾಗಿದೆ. ಬುಧವಾರ ನೈಟ್ ಗೊತ್ತಾಯ್ತು.
6 ಗಂಟೆಗೆ ಕಾಣಿಸ್ತಾ ಇಲ್ಲ, ಹುಡುಕಿ ಸಾಕೈತೆ, ಎಲ್ಲೂ ಸಿಗಲಿಲ್ಲ. ಎಲ್ಲರೂ ನೋಡಿದ್ರು, ಎಲ್ಲೂ ಇರಲಿಲ್ಲ. ನಾವು ಈಗ ನೋಡಿದ್ರೆ ಸಿಕ್ತು, ಎಣ್ಣೆ ಸಿಕ್ಕೈತೆ. ಬಿದ್ದಾಗ ಅಲ್ಲ ಡೈಲಿ ಹೋಗೋ ಜಾಗನ ಹೆಂಗೆ ಮೇಡಮ್ ಗೊತ್ತಿಲ್ಲ ನಮ್ಗೆ. ಏನಂತ ಹೇಳಿ ಹೋಗಿದ್ರು? ಮನೇಲಿ ನಮ್ಗೆ ಕೆಲ್ಸಕ್ಕೆ ಹೋಗಿದ್ವು, ನಾವ್ ಇಲ್ಲೇ ಇದ್ವಲ್ಲ, ಕೆಲ್ಸಕ್ಕೆ ಹೋಗಿದ್ವಲ್ಲ, ಬತ್ತನೆ ಅನ್ಕೋಗಿದ್ವು. ಎಲ್ಲ ನೋಡ್ರಿ ಹಿಂಗಾಯ್ತು. ಕೊಂಡಕ್ ಬಿದ್ಕೊಬಿಟ್ಟು ಕೂತಾನ. ಎಲ್ಲ ಇಡೀ ಅಗ್ರ ಕ್ರಾಸು ಎಲ್ಲ ಸುತ್ತಬಿಟ್ಟು ಬಂದು ಇಲ್ಲಿ ಬಂದು ಬಿದ್ದೋಗನ. ನಮ್ ಇಷ್ಟೆಲ್ಲ ನಮ್ ನೋಡಿದ್ವಿ ಸ್ವಾಮಿ. ಇನ್ನು ಇದು ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಎಲ್ಲ ಅದೇ ಅಂತಿದ ಆಶ್ರಮ ಗಂಟ ಹೋಗಿದ್ದು, ಅಲ್ಲೆಲ್ಲ ನೋಡ್ಕೊಂಡು ಆಶ್ರಮದಲ್ಲಿ ಇದನ್ನ ಊಟ ಗಿಟ ಕೊಟ್ರ. 4 ದಿವಸದಿಂದ ಅವ್ನಿಗೆ ಊಟ ಇಲ್ಲ, ಕೈಲಿ ಕಾಸಿಲ್ಲ, ಇಕ್ಕಳಕ್ ಹೊಸ್ಕೊಳಕ್ ಬೆಡ್ಶೀಟ್ ಇಲ್ಲ ಅಂತ ಎಂಬರಿ ನಿಕ್ಕರು ಟೀ ಶರ್ಟಲ್ಲಿ ಹೋಗಿರೋನು. ಇನ್ನೂ ಬಂದಿಲ್ವಲ್ಲ ಮನೆಗೆ ಅಂತ ನಾವು ಇಷ್ಟೆಲ್ಲ ಮಾಡಿ ನಾನೇ ಇವರೆಲ್ಲ ಕೆಲ್ಸಕ್ಕೆ ಹೊಂಟೋಗಿ ನಾನು ಒಬ್ಳೇ ಇದ್ದಿದ್ದು ಮನೇಲಿ. ಒಟ್ನಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಾಲಕ ಬಲಿಯಾಗಿರೋದು ನಿಜಕ್ಕೂ ದುರಂತ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿ ಮಾಡಿರುವಂತಹ ಒಂದು ಎಡವಟ್ಟಿಗೆ ಒಂದು ಜೀವ ಬಲಿಯಾಗಿದೆ. 3 ದಿನಗಳ ಹಿಂದೆ ಆತ ನಾಪತ್ತೆಯಾಗಿದ್ದ, ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಅಷ್ಟಕ್ಕೂ ಹಾಗಾದ್ರೆ ಅಲ್ಲಿ ಆಗಿದ್ದೇನು? ಈ ಸಾವಿಗೆ ಯಾರು ಹೊಣೆ? ಇಂತಹ ಹಲವು ಪ್ರಶ್ನೆಗಳು, ಅನುಮಾನಗಳು ಇದೆಲ್ಲವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಜಲಮಂಡಳಿಯ ಎಡವಟ್ಟಿಗೆ ಬಾಲಕ ಬಲಿ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಸಾವು. ಒಂದೆಡೆ ಕಾಂಕ್ರೀಟ್ ಚೇಂಬರ್ ಸುತ್ತ ನಿಂತಿರೋ ಜನ, ಮತ್ತೊಂದು ಕಡೆಗೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ, ಇನ್ನೊಂದು ಕಡೆಗೆ ಬಾಲಕನ ಮೃತದೇಹ. ಈ ಮನಕಲಕುವ ದೃಶ್ಯಗಳು ಕಂಡು ಬಂದಿದ್ದು ಕಗ್ಗಲಿಪುರದ ಬಳಿ ಇರುವಂತಹ ತಾತಗುಣಿಯಲ್ಲಿ. ಜಲಮಂಡಳಿಯ ಎಡವಟ್ಟಿಗೆ 9ನೇ ತರಗತಿ ಬಾಲಕ ದಾರುಣ ಅಂತ್ಯ ಕಂಡಿದ್ದಾನೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಪ್ರೀತಂ ಮೃತಪಟ್ಟಿದ್ದಾನೆ. 3 ದಿನದ ಹಿಂದೆ ಪ್ರೀತಂ ನಾಪತ್ತೆಯಾಗಿದ್ದ. ಜನವರಿ 28ರಂದು ಬಾಲಕ ಪ್ರೀತಂ ಮನೆಯ ಡೋರ್ ಲಾಕ್ ಮಾಡಿ ಹೋಗಿದ್ದ. ಪ್ರೀತಂ ಮನೆಯಿಂದ ಹೋಗುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯವರು ಜಾತ್ರೆಗೆ ಹೋದ ಕಾರಣ ಅವನು ಹೋಗಿರಬಹುದು ಅಂದುಕೊಂಡಿದ್ರು. ಆದರೆ ಜಲಮಂಡಳಿ ಕಾಮಗಾರಿ ಸ್ಥಳದಲ್ಲಿ ದುರ್ವಾಸನೆ ಬಂದಿದೆ. ವಾಸನೆ ಜಾಡು ಹಿಡಿದು ನೋಡಿದಾಗ ಪ್ರೀತಂ ಶವ ಪತ್ತೆಯಾಗಿದೆ. ಬುಧವಾರ ನೈಟ್ ಗೊತ್ತಾಯ್ತು. 6 ಗಂಟೆಗೆ ಕಾಣಿಸ್ತಾ ಇಲ್ಲ, ಹುಡುಕಿ ಸಾಕೈತೆ, ಎಲ್ಲೂ ಸಿಗಲಿಲ್ಲ. ಎಲ್ಲರೂ ನೋಡಿದ್ರು, ಎಲ್ಲೂ ಇರಲಿಲ್ಲ. ನಾವು ಈಗ ನೋಡಿದ್ರೆ ಸಿಕ್ತು, ಎಣ್ಣೆ ಸಿಕ್ಕೈತೆ. ಬಿದ್ದಾಗ ಅಲ್ಲ ಡೈಲಿ ಹೋಗೋ ಜಾಗನ ಹೆಂಗೆ ಮೇಡಮ್ ಗೊತ್ತಿಲ್ಲ ನಮ್ಗೆ. ಏನಂತ ಹೇಳಿ ಹೋಗಿದ್ರು? ಮನೇಲಿ ನಮ್ಗೆ ಕೆಲ್ಸಕ್ಕೆ ಹೋಗಿದ್ವು, ನಾವ್ ಇಲ್ಲೇ ಇದ್ವಲ್ಲ, ಕೆಲ್ಸಕ್ಕೆ ಹೋಗಿದ್ವಲ್ಲ, ಬತ್ತನೆ ಅನ್ಕೋಗಿದ್ವು. ಎಲ್ಲ ನೋಡ್ರಿ ಹಿಂಗಾಯ್ತು. ಕೊಂಡಕ್ ಬಿದ್ಕೊಬಿಟ್ಟು ಕೂತಾನ. ಎಲ್ಲ ಇಡೀ ಅಗ್ರ ಕ್ರಾಸು ಎಲ್ಲ ಸುತ್ತಬಿಟ್ಟು ಬಂದು ಇಲ್ಲಿ ಬಂದು ಬಿದ್ದೋಗನ. ನಮ್ ಇಷ್ಟೆಲ್ಲ ನಮ್ ನೋಡಿದ್ವಿ ಸ್ವಾಮಿ. ಇನ್ನು ಇದು ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಎಲ್ಲ ಅದೇ ಅಂತಿದ ಆಶ್ರಮ ಗಂಟ ಹೋಗಿದ್ದು, ಅಲ್ಲೆಲ್ಲ ನೋಡ್ಕೊಂಡು ಆಶ್ರಮದಲ್ಲಿ ಇದನ್ನ ಊಟ ಗಿಟ ಕೊಟ್ರ. 4 ದಿವಸದಿಂದ ಅವ್ನಿಗೆ ಊಟ ಇಲ್ಲ, ಕೈಲಿ ಕಾಸಿಲ್ಲ, ಇಕ್ಕಳಕ್ ಹೊಸ್ಕೊಳಕ್ ಬೆಡ್ಶೀಟ್ ಇಲ್ಲ ಅಂತ ಎಂಬರಿ ನಿಕ್ಕರು ಟೀ ಶರ್ಟಲ್ಲಿ ಹೋಗಿರೋನು. ಇನ್ನೂ ಬಂದಿಲ್ವಲ್ಲ ಮನೆಗೆ ಅಂತ ನಾವು ಇಷ್ಟೆಲ್ಲ ಮಾಡಿ ನಾನೇ ಇವರೆಲ್ಲ ಕೆಲ್ಸಕ್ಕೆ ಹೊಂಟೋಗಿ ನಾನು ಒಬ್ಳೇ ಇದ್ದಿದ್ದು ಮನೇಲಿ. ಒಟ್ನಲ್ಲಿ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಾಲಕ ಬಲಿಯಾಗಿರೋದು ನಿಜಕ್ಕೂ ದುರಂತ. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.